ದೇಶದ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತಾನೆ ಹೇಳಲಾಗಿರುವಂತ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ನ ತನಿಖೆ ಮಹತ್ವದ ಘಟ್ಟ ತಲುಪಿದೆ. ಇದೇ ಹೊತ್ತಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಆಪ್ತರು ಸಾಕ್ಷ್ಯನಾಶಕ್ಕೆ ಕೈ ಹಾಕಿರುವಂತ ಆರೋಪ ಕೂಡ ಕೇಳಿಬಂದಿದೆ. ಪ್ರಜ್ವಲ್ ವಿರುದ್ಧ ದೂರು ನೀಡಿದ್ದೆ ಈಗ ಸಂತ್ರಸ್ತೆಯರಿಗೆ ಮುಳುವಾಗ್ತಾ ಇದೆ. ಸಂತ್ರಸ್ತೆಯರನ್ನ ಮನೆ ಖಾಲಿ ಮಾಡಿಸಿ ಮಾನಸಿಕ ಕಿರುಕುಳ ಕೊಟ್ಟಿರೋ ಆರೋಪ ಕೇಳಿ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಬಹಿರಂಗಗೊಂಡ ಬೆನ್ನಲ್ಲೇ ಹಲವು ಸಂತ್ರಸ್ತೆಯರು ಧೈರ್ಯದಿಂದ ಹೊರಬಂದು ಎಸ್ಐಟಿಗೆ ದೂರು ನೀಡಿದ್ರು. ಸಂತ್ರಸ್ತೆಯರಿಗಾಗಿ ಸಹಾಯವಾಣಿ ಆರಂಭಿಸಿದ್ದ ಎಸ್ಐಟಿ ಸಂತ್ರಸ್ತೆಯರ ಹೇಳಿಕೆಯನ್ನ ಆಧರಿಸಿ ತನಿಖೆ ನಡೆಸುತ್ತಿದೆ. ಸದ್ಯ ಎಸ್ಐಟಿ ಎದುರು ಹೇಳಿಕೆ ನೀಡಿದ್ದೇ ಈಗ ಸಂತ್ರಸ್ತೆಯರಿಗೆ ಸಂಕಷ್ಟ ತಂದಿದೆ. ಒಂದ್ ಕಡೆ ವಿಡಿಯೋ ವೈರಲ್ನಿಂದ ಅಪಮಾನ, ಮತ್ತೊಂದ್ ಕಡೆ ಅನ್ಯಾಯವನ್ನ ಎತ್ತಿ ಹಿಡಿದಿದ್ದಕ್ಕೆ ಭಯದಲ್ಲೇ ಸಂತ್ರಸ್ತೆಯರು ಬದುಕುವಂತಾಗಿದೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಸಂತ್ರಸ್ತೆಯರಿಗೆ ಕಿರುಕುಳ, ನೆರವಿಗೆ ರಾಜ್ಯ ಮಹಿಳಾ ಆಯೋಗಕ್ಕೆ ಮೊರೆ. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಸಿಲುಕುವ ಮೂಲಕ ತಮ್ಮ ಇಮೇಜ್ ಹಾಳು ಮಾಡಿಕೊಂಡಿದ್ದಲ್ಲದೆ ವಿಡಿಯೋದಲ್ಲಿದ್ದ ಸಂತ್ರಸ್ತೆಯರ ಮಾನ ಪ್ರಾಣಕ್ಕೆ ಕುತ್ತು ತಂದಿದ್ದಾರೆ. ವಿಡಿಯೋ ಬಹಿರಂಗಗೊಂಡ ಬೆನ್ನಲ್ಲೇ ವಿಡಿಯೋದಲ್ಲಿದ್ದ ಕೆಲವೇ ಮಂದಿ ಸಂತ್ರಸ್ತೆಯರು ಮಾನಾಪಹರಣ ಆದರೂ ಕೂಡ ಅಂಜದೆ ಎಸ್ಐಟಿ ಎದುರು ಹಾಜರಾಗಿ ತಮಗಾದ ಅನ್ಯಾಯವನ್ನ ಬಿಚ್ಚಿಟ್ಟಿದ್ರು. ಎಸ್ಐಟಿ ಎದುರು ಎಲ್ಲವನ್ನ ಹೇಳಿದ್ದಕ್ಕೆ ಸಿಟ್ಟಿಗೆದ್ದಿರುವ ಪ್ರಜ್ವಲ್ ರೇವಣ್ಣ ಆಪ್ತರು ಸಂತ್ರಸ್ತೆಯರಿಗೆ ಕಿರುಕುಳ ನೀಡ್ತಿರುವ ಆರೋಪ ಕೇಳಿ ಬಂದಿದೆ. ಪ್ರಜ್ವಲ್ ಆಪ್ತರಿಗೆ ಸಂತ್ರಸ್ತೆಯರ ಗುರುತು ಗೊತ್ತಿದೆ ಎಂಬ ಮಾಹಿತಿ ಇದ್ದು ಸಂತ್ರಸ್ತೆಯರನ್ನ ಪತ್ತೆ ಹಚ್ಚಿ ಕಿರುಕುಳ ನೀಡಲಾಗ್ತಿದೆ. ಈ ಮೂಲಕ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ದಾರೆ ಎನ್ನಲಾಗಿದೆ. ಸದ್ಯ ನೊಂದ ಸಂತ್ರಸ್ತೆಯರು ರಾಜ್ಯ ಮಹಿಳಾ ಆಯೋಗದ ಮೊರೆ ಹೋಗಿದ್ದಾರೆ. ಸಂತ್ರಸ್ತೆಗೆ ಈ ಹಿಂದೆ ಆಶ್ರಯ ಯೋಜನೆಯಡಿ ಸಿಕ್ಕ ಮನೆಯನ್ನ ಪ್ರಜ್ವಲ್ ಆಪ್ತರು ವಾಪಸ್ ಪಡೆದಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಮನೆಯನ್ನ ವಾಪಸ್ ಪಡೆದು ಬೇರೆಯವರಿಗೆ ನೀಡಿರೋ ಆರೋಪ ಕೇಳಿ ಬಂದಿದೆ. ಇನ್ನು ಸಂತ್ರಸ್ತೆಯರು ಬಾಡಿಗೆ ಮನೆಯಲ್ಲಿ ವಾಸವಿದ್ರೆ ಅವರಿಗೂ ಕಿರುಕುಳ ನೀಡಿ ಮನೆಯ ಮಾಲೀಕನ ಮೂಲಕ ಮನೆ ಖಾಲಿ ಮಾಡಿಸಿದ್ದಾರೆ. ಸದ್ಯ ಮನೆ ಕಳೆದುಕೊಂಡಿರುವ ಸಂತ್ರಸ್ತೆಯರು ನೆಲೆ ಕಾಣದೆ ಪರದಾಡ್ತಿದ್ದಾರೆ ಎನ್ನಲಾಗಿದೆ. ಕಿರುಕುಳಕ್ಕೆ ಬೇಸತ್ತ ಸಂತ್ರಸ್ತೆಯರು ಈ ವಿಚಾರವನ್ನ ಮಹಿಳಾ ಆಯೋಗದ ಗಮನಕ್ಕೆ ತಂದಿದ್ದಾರೆ. ಸದ್ಯ ಸಂತ್ರಸ್ತೆಯರಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಧೈರ್ಯವನ್ನ ತುಂಬುತ್ತಾ ಇದ್ದು ಈ ವಿಚಾರವನ್ನ ಎಸ್ಐಟಿ ಗಮನಕ್ಕೂ ತಂದಿದ್ದಾರೆ. ಸಾಕ್ಷಿಗಳನ್ನ ನಾಶ ಮಾಡೋ ದಿಕ್ಕಿನಲ್ಲಿ ಅಲ್ಲಿ ನಡೀತಾ ಇದೆ. ಆಮೇಲೆ ಕೆಲವೊಬ್ಬರಿಗೆ ದುಡ್ಡಿನ ಆಮಿಷ ತೋರಿಸಿ ಆ ಕಡೆ ಈ ಥರವೆಲ್ಲ ಅಂದರೆ ಹೇಳ್ತಾರೆ ಅಷ್ಟೇ. ಅದ್ರ ಬಗ್ಗೆ ಅಷ್ಟೇ ನನಗೆ ಮಾಹಿತಿ ಇದೆ. ಬಟ್ ಅವೆಲ್ಲ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಒಂದು ಇದರಲ್ಲಿ ಎಲ್ಲ ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಲ್ಲ. ಅದು ಆಶ್ರಯ ಯೋಜನೆಯಲ್ಲಿ ಒಂದು ಸಂತ್ರಸ್ತೆಗೆ ಅದು ಮನೆ ಅಲಾಟ್ ಆಗಿದ್ದು ಸತ್ಯ. ಅದಾದಮೇಲೆ ಅದನ್ನು ಕಿತ್ತುಬಿಟ್ಟು ಅವ್ರನ್ನ ಹೊರಗೆ ಹಾಕಿರೋದು ಸತ್ಯ. ಅವ್ರು ಯಾವುದೋ ಬಾಡಿಗೆ ಮನೇಲಿರೋದು ಸತ್ಯ. ಸೊ ಇದೆಲ್ಲ ನಡೀತಾ ಇದೆ. ಬಟ್ ಆದರೆ ಸಂತ್ರಸ್ತೆಯರು ಅಂತ ಬಂದಾಗ ಅವರಿಗೆ ಸರ್ಕಾರ ಅವರ ಪರ ಇದೆ. ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡೋಕ್ಕೂ ಸಹ ತಯಾರಾಗಿದೆ. ಒಟ್ಟಾರೆ ಪೆನ್ ಡ್ರೈವ್ಗೆ ಮೂಲ ಕಾರಣವಾಗಿರೋ ಪ್ರಜ್ವಲ್ ರೇವಣ್ಣ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ್ದೇ ಸಂತ್ರಸ್ತೆಯರಿಗೆ ಸಂಕಷ್ಟ ತಂದಿದೆ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.